ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಅರಣ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅರಣ್ಯನಾಶಕ್ಕೆ ಕಾರಣಗಳು, ಅರಣ್ಯ ಸಂರಕ್ಷಣಾ ವಿಧಾನಗಳು ಮತ್ತು ಅರಣ್ಯದಿಂದಾಗುವ ಅನುಕೂಲಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಅರಣ್ಯನಾಶಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲನೇದು ವ್ಯವಸಾಯದ ವಿಸ್ತರಣೆ, ಎರಡನೇದು ಹೈನುಗಾರಿಕೆ, ಮೂರನೇದು ರಸ್ತೆ ಮತ್ತು ರೈಲು ಮಾರ್ಗ ನಿರ್ಮಾಣ, ನಾಲ್ಕನೇದು ನೀರಾವರಿ ಯೋಜನೆಗಳ ನಿರ್ಮಾಣ, ಐದನೇದು ಕಾಡ್ಗಿಚ್ಚು, ಆರನೇದು ಗಣಿಗಾರಿಕೆ, ಏಳನೇದು ಗೃಹ ಬಳಕೆಗಾಗಿ ಬಳಸುವುದು, ಎಂಟನೇದು ಕೈಗಾರಿಕೆಗಳಿಗೆ ಕಚ್ಚಾ ಸಂಪನ್ಮೂಲ ನೀಡುವುದು, ಒಂಬತ್ತನೇದು ಅತಿಯಾಗಿ ಮೇಯಿಸುವಿಕೆ. ಈಗ ನಾವು ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಘರ್ಷಿತ ಮರಗಳನ್ನು ತೆಗೆಯುವುದು, ಎರಡನೇದು ರೋಗಗಳ ನಿಯಂತ್ರಣ, ಮೂರನೇದು ಸಸಿಗಳನ್ನು ನೆಡುವುದು, ನಾಲ್ಕನೇದು ಬೀಜಗಳನ್ನು ಹರಡುವುದು, ಐದನೇದು ಕಠಿಣ ಕಾನೂನುಗಳ ಜಾರಿ ಮಾಡುವುದು, ನಂತರ ಆರನೇದು ಸಾಮಾಜಿಕ ಅರಣ್ಯ ಘೋಷಣೆ, ಏಳನೇದು ಬೀಜಗಳನ್ನು ಹರಡುವುದು, ಎಂಟನೇದು ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ, ಒಂಬತ್ತನೇದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಹತ್ತನೇದು ಕಾಡ್ಗಿಚ್ಚು ತಡೆಯುವುದು. ಇವೆಲ್ಲ ಕ್ರಮಗಳನ್ನು ನಾವು ಮಾಡಿದರೆ ಅರಣ್ಯನಾಶವನ್ನು ತಪ್ಪಿಸ್ಬೋದು. ಈಗ ಅರಣ್ಯದಿಂದ ನಮಗೆ ಆಗುವ ಅನುಕೂಲಗಳು ಅಥವಾ ಉಪಯುಕ್ತತೆ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲಿಗೆ ಅರಣ್ಯದಿಂದ ನಮಗೆ ಶುದ್ಧವಾದ ವಾಯು, ಆಹಾರ ಹಾಗೂ ಮೇವು ಪೂರೈಸುತ್ತದೆ. ಎರಡನೇದು ಉತ್ತಮ ಮಳೆ ತರಲು ಸಹಾಯಕವಾಗಿದೆ. ಮೂರನೇದು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ. ನಾಲ್ಕನೇದು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಜೊತೆಗೆ ಐದನೇದು ಔಷಧೀಯ ಸಸ್ಯಗಳ ಆಗಾರವಾಗಿದೆ. ಆರನೇದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಏಳನೇದು ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ. ಎಂಟನೇದು ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಧನ್ಯವಾದಗಳು.